ಧನುರ್ರಾಶಿ ವೃತ್ತಿ ಅಥವಾ ಉದ್ಯೋಗದಲ್ಲಿ ಆದಾಯ ಹೆಚ್ಚಾಗ್ತಕ್ಕಂಥದ್ದು, ಲಾಭ ಸಿಕ್ಕುವಂಥದ್ದಾಗುತ್ತೆ. ಹಣದ ಚಿಂತೆಯಿಂದ ಹೊರಬರ್ತೀರಿ. ಹಿಂದಿನ ದಿನಮಾನದಲ್ಲಿ ಯಾವತ್ತೋ ದುಡ್ಡಿಗೋಸ್ಕರ ಆಲೋಚನೆಯನ್ನು ಮಾಡ್ತಾ ಇದ್ದರೆ ಆ ಆಲೋಚನೆ ಈ ದಿವಸ ಇರೋದಿಲ್ಲ. ನಿಮಗೆ ತೃಪ್ತಿ ಸಿಕ್ಕದೇ ಇದ್ದರೂ ಕೂಡ ಸಮಾಧಾನ ಆಗೋಷ್ಟು ಹಣ ನಿಮ್ಮ ಕೈಯಲ್ಲಿ ಓಡಾಡ್ತಕ್ಕಂಥದ್ದಾಗುತ್ತೆ. ಈ ದಿವಸ ಬುದ್ಧಿವಂತಿಕೆ ಏನು ಕೆಲಸ ಮಾಡೋದಿಲ್ಲ. ಯಥಾವತ್ತು ಏನಿರುತ್ತೋ ಹಾಗೆ ಕೆಲಸ ಮಾಡಬೇಕೇ ಹೊರತು ನಿಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡೋದಕ್ಕೆ ಹೋದರೆ ಅದು ಏನು ಉಪಯೋಗಕ್ಕೆ ಬರದೇ ಇರೋ ಹಾಗಾಗುತ್ತೆ. ಹಾಗೆ ವಿಶೇಷವಾಗಿ ಧನುರಾಶಿಯ ಪ್ರೇಮಿಗಳಿಗೆ ಭಯ ಅಂತಕ್ಕಂಥದ್ದು ಹೆಚ್ಚಾಗಿದೆ. ಏನು ಯಾವ ಕ್ಷಣದಲ್ಲಿ ಹೇಗೆ ನಮಗೆ ಅಪಾಯವನ್ನು ಮಾಡುತ್ತೋ ಅನ್ನುವಂತಹ ಆತಂಕ ಮನಸ್ಸಿನಲ್ಲಿ ಹೆಚ್ಚಾಗಿ ಇರುವಂಥದ್ದಾಗುತ್ತೆ. ದುಡ್ಡನ್ನು ಹೊರತಾಗಿ ಬೇರೆ ಯಾವುದೂ ಕೂಡ ಕೆಲಸವನ್ನು ಮಾಡೋಕ್ಕಾಗದೇ ಇರತಕ್ಕಂತಹ ದಿವಸ. ಅಂದರೆ ದುಡ್ಡಿನಿಂದಲೇ ಈ ದಿವಸ ಎಲ್ಲ ಕೆಲಸಗಳು ಆಗುವಂಥದ್ದು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ನಿಮಗೆ ಸಮಾಧಾನ ಇರುವಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ತುಂಬ ಗೊಂದಲಗಳು. ಯಾವ ರೀತಿಯಲ್ಲಿ ಆ ಗೊಂದಲಗಳನ್ನು, ಸಮಸ್ಯೆಗಳನ್ನು, ಸವಾಲುಗಳನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ದಿವಸದ ಪ್ರಭಾವ ಇದೆ. ಪಾರಿಜಾತ ಸರಸ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ವಿದ್ಯಾರ್ಥಿಗಳು. ಜೊತೆಗೆ ಅನುಕೂಲ ಇದ್ದರೆ ಮಲ್ಲಿಗೆ ಹೂವುಗಳಿಂದ ಸರಸ್ವತಿ ದೇವಿಯನ್ನು ಅರ್ಚನೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಶುಭವಾಗಿ. ಮಕರ ರಾಶಿ ಸಣ್ಣ ವಿಚಾರ ವಿವಾದಕ್ಕೆ ಕಾರಣವಾಗಬಹುದು. ಆಲೋಚನೆ ಮಾಡಿ. ಗ್ರಹಗತಿ ಚೆನ್ನಾಗಿಲ್ಲ ಅಂತಾದರೆ ಯಾವ ವಿಷಯ ಎಲ್ಲಿಗೋ ಕರ್ಕೊಂಡು ಹೋಗಿಬಿಡುತ್ತೆ. ಇದರಿಂದ ದೊಡ್ಡ ಮಟ್ಟದ ಅವಮಾನಕ್ಕೆ ಅವಕಾಶವಾಗುತ್ತೆ. ಒಳ್ಳೆಯದಾಗಬೇಕು ಅಂತಿದ್ರೂ ಕೂಡ ಹಾಗೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ 100 ಪಟ್ಟು ಹೆಚ್ಚಿನ ಕೆಲಸಗಳು ನಿಮಗೆ ಗೌರವವನ್ನು ತರಬಹುದು ಅನ್ನುವಂಥದ್ದು. ವಿದ್ಯುತ್ ಉಪಕರಣಗಳಿಂದ ತೊಂದರೆಯಾಗ್ತಕ್ಕಂತಹ ಸೂಚನೆ ಇದೆ. ಎಚ್ಚರಿಕೆ ಇರಲಿ. ಯಾವುದೇ ವಿದ್ಯುತ್ ಉಪಕರಣವನ್ನು ಬಳಸುವಾಗ ಅದರ ಬಗ್ಗೆ ತುಂಬ ನಿಗಾ ಇರಲಿ. ಬೇಜವಾಬ್ದಾರಿಯಿಂದ ಯಾವ ಪದಾರ್ಥವನ್ನು ಕೂಡ ಬಳಸುವಂಥದ್ದು ಬೇಡ ಅಂತ ಹೇಳಿ ಅರ್ಥ. ಖರ್ಚಿನ ಬಗ್ಗೆ ಮುಂದಾಲೋಚನೆಯನ್ನು ನಡೆಸಬೇಕಾಗತ್ತೆ. ಒಂದೇ ರೀತಿಯಲ್ಲಿ ಇರುವುದಿಲ್ಲ ದಿನಗಳು. ಇದನ್ನು ಗಮನಿಸ್ಕೊಳ್ಳಿ. ಹಲವಾರು ತಪ್ಪುಗಳಿಗೆ ನಿಮ್ಮ ವರ್ತನೆ ಕಾರಣ ಆಗಬಹುದು. ಬೇರೆಯವರು ನಿಮ್ಮನ್ನು ತಪ್ಪಿತಸ್ಥ ಅಂತ ಹೇಳೋದಕ್ಕೆ ನಿಮ್ಮ ವರ್ತನೆ ಕಾರಣ ಆಗಬಹುದು. ಸರಿಯಾಗಿ ತಿಳ್ಕೊಳ್ಬೇಕು. ನಿಮ್ಮ ವ್ಯವಹಾರದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ. ಏನು ಮಾಡ್ತಾ ಇದ್ದೀರಿ, ಯಾವ ವ್ಯವಹಾರ ನಿಮ್ಮ ಕೈಯನ್ನು ಹಿಡಿದಿದೆ, ಯಾವುದರಿಂದ ನಷ್ಟವನ್ನು ಅನುಭವಿಸ್ತಾ ಇದ್ದೀರಿ ಅನ್ನುವಂಥದ್ದು ಗೊತ್ತಾಗಲಿ. ನಿಮ್ಮ ಸಾಧನೆ ನಿಮಗೆ ಮುಖ್ಯವಾಗಿರುತ್ತೆ. ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಅದರ ಒತ್ತಡವನ್ನು ಹಾಕಬೇಡಿ. ನಿಮಗೂ ನಿಮ್ಮ ಕಾರ್ಯಕ್ಕೂ ಇರುವ ಸಂಬಂಧ ಬೇರೆಯವರಿಗೆ ಇರುವುದಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾದಂಥದ್ದು. ಮಹಾವಿಷ್ಣುವನ್ನು ತುಳಸಿಯಿಂದ ಅರ್ಚನೆ ಮಾಡಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ನಿಮಗಿರತಕ್ಕಂತಹ ಅನುಕೂಲವನ್ನು, ವ್ಯವಸ್ಥೆಯನ್ನು ಸದುಪಯೋಗ ಮಾಡಿಕೊಳ್ಳಿ. ವಿನಾಕಾರಣ ಅದಿಲ್ಲ ಇದಿಲ್ಲ ಅಂತ ಹೇಳುವ ಬದಲು ಇರುವುದನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಳ್ಬೇಕು. ಆನಂತರದಲ್ಲಿ ಇಲ್ಲದೇ ಇರುವಂಥದ್ದಕ್ಕೆ ಪ್ರಯತ್ನ ಅನ್ನುವಂಥದ್ದು. ಹೊಸ ಸಂಶೋಧನೆ ಅಥವಾ ಇನ್ಯಾವುದನ್ನು ಹುಡುಕೋದಕ್ಕೋಸ್ಕರ ಆ ಪ್ರಯತ್ನಗಳು ಏನಾಗುತ್ತೆ, ಅದಕ್ಕೆ ಹೆಚ್ಚಿನ ಅವಕಾಶಗಳಿದೆ. ನಾವು ನಮ್ಮ ಜಾಡ್ಯವನ್ನು ದೂರ ಮಾಡಿ ಎಚ್ಚರದಿಂದ ನಮ್ಮ ಪ್ರಯತ್ನವನ್ನು ಮಾಡಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಜೀವನ ಶೈಲಿಯನ್ನು ಒಮ್ಮೆ ಪರಾಮರ್ಶೆ ಮಾಡಿಕೊಳ್ಳಿ. ಯಾವ ರೀತಿ ನಡೆದು ಬಂದ್ರಿ, ಯಾವ ಹಾದಿಗಳಲ್ಲಿ ಕಲ್ಲು ಮುಳ್ಳುಗಳಿತ್ತು, ಇನ್ಯಾವ ಹಾದಿಗಳು ಸುಗಮವಾಗಿತ್ತು, ಪುಷ್ಪ ಹಾಸನ್ನು ಅಲ್ಲ ಹಾಸಿದ್ರು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಮನೆ ಕಟ್ಟತಕ್ಕಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ, ಪ್ರಸ್ತಾಪಕ್ಕೆ ಬರುತ್ತೆ. ಹಣದ ಆಲೋಚನೆ ಮುಂದೆ ಬರುತ್ತೆ. ಆದರೆ ಮುಂದಿನ ದಿನಮಾನದಲ್ಲಿ ಅನುಕೂಲ ಆಗುವಂಥದ್ದಿದೆ. ಈ ಕ್ಷಣಕ್ಕೆ ಅದರ ನಿರೀಕ್ಷೆಯಲ್ಲಿ ಇರಬೇಡಿ ಅಂತ ಅರ್ಥ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ 8 ಸಲ ಹೇಳಿಕೊಳ್ಳಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಮನೆಯ ಸದಸ್ಯರ ಜೊತೆಯಲ್ಲಿ, ಹೆಂಡತಿ ಮಕ್ಕಳಾಗ್ಬೋದು, ಗಂಡ ಮಕ್ಕಳಾಗ್ಬೋದು, ಇವರ ಜೊತೆಯಲ್ಲಿ ಬಹಳ ಪ್ರಾಮಾಣಿಕವಾಗಿ ಇರಬೇಕು ಅನ್ನುವಂಥದ್ದು ಸಲಹೆ. ಮಹಿಳೆಯರಿಗೆ ತುಂಬ ಒತ್ತಡ ಉಂಟಾಗ್ತಕ್ಕಂಥದ್ದು.
ಹಿರಿಯರ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತೀರಿ, ಅವರ ಮಾತನ್ನು ಕೇಳಿದರೆ ಶುಭ ಇದೆ. ಚರ್ಚೆ ಮಾಡುವಷ್ಟೊತ್ತು ಮಾಡಿ ಅವರ ಮಾತನ್ನು ಧಿಕ್ಕರಿಸಿಬಿಟ್ರೆ ಯಾವ ಪ್ರಯೋಜನವೂ ಇಲ್ಲ. ಯಥಾ ಪ್ರಕಾರ ಹಾಗೆ ಏನಿದೆಯೋ ಅದನ್ನು ಅನುಭವಿಸಬೇಕಾಗತ್ತೆ. ನಿಮ್ಮ ಮತ್ತು ಮನೆಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ನಿಮಗೆ ಮನೆ ಕಟ್ತಕ್ಕಂತಹ ಯೋಗ, ಮನೆಯ ದುರಸ್ತಿಯನ್ನು ಮಾಡ್ತಕ್ಕಂತಹ ಯೋಗ ಈ ದಿವಸದಲ್ಲಿದೆ. ಏನಾದರೂ ಆ ಯೋಚನೆಗಳಿದ್ದರೆ ಖಂಡಿತವಾಗಿ ಇವತ್ತೇ ಆ ಕೆಲಸವನ್ನು ಆರಂಭ ಮಾಡಿ ಒಂದಷ್ಟು ಕೆಲಸಗಳು ಧನಾತ್ಮಕವಾಗಿ ನಿಮಗೆ ಫಲವನ್ನು ನೀಡಲಿ ಅನ್ನುವಂಥದ್ದು. ಆತ್ಮವಿಶ್ವಾಸದಿಂದ ಮಾಡಿದಂತಹ ಕೆಲಸಗಳಿಗೆ ಜಯ ಇದೆ. ಮನಸ್ಸಿನಲ್ಲಿ ಯಾವುದೂ ಕಳವಳಗಳಿರಬಾರದು. ದೃಢವಾದಂತಹ ಸಂಕಲ್ಪದಿಂದ ಕಾರ್ಯಾರಂಭ ಮಾಡಬೇಕು, ಜಯವನ್ನು ಗಳಿಸಬೇಕು ಅನ್ನುವಂಥದ್ದು. ಮನೆಯ ವಸ್ತುವನ್ನು ಅಂದರೆ ಮನೆಗೆ ಬೇಕಾದಂತಹ ವಸ್ತುವನ್ನು ಖರೀದಿ ಮಾಡೋದರಿಂದ ನಿಮಗೆ ತುಂಬ ಸಂತೋಷ ಅನ್ನುವಂಥದ್ದು ಸಿಕ್ಕತ್ತೆ. ದುರ್ಗಾ ಮಾತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.